ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬೆನ್ನಲ್ಲೇ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸಂಭ್ರಮಾಚರಣೆ ನಡೆಯಿತು. ಜಿಲ್ಲಾ ಕಾಂಗ್ರೆಸ್ ಕಚೇರಿ ಎದುರು ನಾಯಕರು ಹಾಗೂ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಶಾಸಕ ಐವನ್ ಡಿಸೋಜಾ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಹಾಗೂ ಜಯಪ್ರಕಾಶ್ ಹೆಗಡೆ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇವತ್ತು ಒಂದು ರೀತಿಯಲ್ಲಿ ಮೋದಿಯನ್ನು ಕೂಡ ಸುಟ್ಟಾಕುವಂತ ಅವಕಾಶ ಇರ್ತಿತ್ತು. ಅದಕ್ಕೋಸ್ಕರ ರಾತ್ರಿ ಎದ್ಬಿಟ್ಟು ಎರಡೆರಡು ಸಲ ವಿಡಿಯೋ ಮುಖಾಂತರ ಹೇಳಿಕೆ ನೀಡುವಂತ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಇಡೀ ಸರ್ಕಾರ, ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಇವತ್ತು ಒಂದು ರೀತಿ ಅಲುಗಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಮುಂದಿನ ಭವಿಷ್ಯವನ್ನು ತೋರಿಸ್ತದೆ. देश में नीट की एग्जाम सेंट्रल गवर्नमेंट के अनेक एग्जामों में और भारतीय जनता पार्टी के शासन में अलग अलग राज्यों में अनेक पेपर लीक कांड हुआ. इसमें बहुत हमारे युवा विद्यार्थी जान गई, कई विद्यार्थियों ने आत्महत्या किया, कई परिवारों पर बड़ी आफत आई. भारतीय जनता पार्टी के शासनों ने विद्यार्थियों को न्याय दिलाने के लिए न उनकी आवाज सुनी, न उनके आंदोलन को समझने की कोशिश की. जब पूरे देश से युवा जागरूक हुआ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಒಂದು ಯಶಸ್ಸು ಸಿಕ್ಕಿದೆ. ಅದಕ್ಕೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು, ಖರ್ಗೆಯವರು ಎಲ್ಲರೂ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಂದು ಕೇವಲ ಸಂಪೂರ್ಣವಾಗಿ ಯಶಸ್ಸನ್ನು ಕಂಡಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಯಾಕಂದರೆ ಕೇವಲ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಆದರೆ ವಿವಿಧ ಎಲ್ಲ ತಪ್ಪುಗಾರಿದಾರಲ್ಲ, ಅವರಿಗೆ ಶಿಕ್ಷೆ ಆಗಬೇಕು. 12 ವರ್ಷದ ಬಳಿಕ ಬಿಜೆಪಿ ಸರ್ಕಾರದ ಭ್ರಷ್ಟಾಚಾರದ, ಜನವಿರೋಧಿಯ, ಮಕ್ಕಳ ವಿರೋಧಿಯ, ಸಮಾಜ ವಿರೋಧಿಯ, ರೈತ ವಿರೋಧಿಯ ಮೊದಲ ವಿಕೆಟ್ ಪತನ ಆಗಿದೆ. ಸಂತೋಷಗೊಂಡಿದ್ದೇವೆ. ಶಿಕ್ಷಣ ಸಚಿವ ಧರ್ಮೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಕಳೆದ 21 ದಿವಸಗಳಿಂದ ಸತತವಾಗಿ ಲೋಕಸಭೆ ಒಳಗಡೆ, ಲೋಕಸಭೆ ಹೊರಗಡೆ ಕಾಂಗ್ರೆಸ್ ಪಕ್ಷ ಹೋರಾಟವನ್ನು ಮಾಡಿತ್ತು. ಮಕ್ಕಳು ಹೋರಾಟ ಮಾಡಿದರು, ಮಕ್ಕಳಿಗೆ ಆಶೀರ್ವಾದ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು, ಅವರ ಜೀವನದಲ್ಲಿ ಚೆಲ್ಲಾಟ ಆಡಿದರು. ಸುಮಾರು 21 ಲಕ್ಷ ವಿದ್ಯಾರ್ಥಿಗಳು ನೀಟನ್ನು ಪರೀಕ್ಷೆ ಬರೆದಾಗ ಅವರು ತನ್ನ ಪರೀಕ್ಷೆಯ ಬರೆದು ಫಲಿತಾಂಶಕ್ಕಾಗಿ ಕಾಯಬೇಕಾದ್ರೆ ಫಲಿತಾಂಶಕ್ಕೆ ಬರಬೇಕಾದ ಮೊದಲೇ ಅದರ ಕ್ವಶ್ಚನ್ ಪೇಪರ್ಗಳನ್ನು ಲೀಕೇಜ್ ಮಾಡಿದಂಥ ಪರಿಣಾಮ ಸುಮಾರು 28 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಆಯಿತು. ಎಷ್ಟೋ ವಿದ್ಯಾರ್ಥಿಗಳು ಮಾನಸಿಕವಾಗಿ ನೊಂದಿದ್ರು. ನಾವು ಮೊದಲೇ ಹೇಳಿತ್ತು, ಈ ಸರ್ಕಾರ ವಿದ್ಯಾರ್ಥಿಗಳ ವಿರೋಧ ಇದೆ, ಈ ದೇಶದ ಭವಿಷ್ಯದ ವಿರೋಧ ಇದೆ, ಈ ಸರ್ಕಾರ ದೇಶವನ್ನು ಹಾಳು ಮಾಡ್ತದೆ, ಇದೊಂದು ಸರ್ವಾಧಿ ಸರ್ಕಾರ, ಮೋದಿ ನೇತೃತ್ವದ ಸರ್ಕಾರ, ಸರ್ವಾಧಿಕಾರ ನೇತೃತ್ವದ ಸರ್ಕಾರ. ಈ ಸರ್ಕಾರ ದೇಶದಲ್ಲಿ ಉಳಿದರೆ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ ಅಂತೇಳುವ ಮಾತನ್ನು ಹೇಳ್ತಾ ಇದ್ದೆವು. ಇವತ್ತು ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಲ್ಲಿ ಪ್ರತಿಭಟನೆಗಳು ನಡೆದವು. ಇಂಗ್ಲೆಂಡ್ನಲ್ಲಿ ಪ್ರತಿಭಟನೆ ನಡೆಯಿತು, ಬೇರೆ ಬೇರೆ ಊರಿನಲ್ಲಿ ಪ್ರತಿಭಟನೆ ನಡೆಯಿತು, ವಿದ್ಯಾರ್ಥಿಗಳು ರೊಚ್ಚಿಗೆದ್ದರು. ಈಗ ನರೇಂದ್ರ ಮೋದಿಗೆ ರಾತ್ರಿ ನಿದ್ರೆ ಬೀಳುವುದಿಲ್ಲ. ವಿನಯ್ ಕುಮಾರ್ ಸೊರಕೆ ಹೇಳಿದಾಗೆ ರಾತ್ರಿಯಲ್ಲಿ ಎದ್ದು ನಿಂತು ಏನು ಮಾಡೋದು, ವಿಡಿಯೋ ಮಾಡೋದು, ರಾತ್ರಿ ಎದ್ದು ವಿಡಿಯೋ ಮಾಡೋದು, ಕನಸಿನಲ್ಲಿ ವಿಡಿಯೋ ಮಾಡೋದು, ಸೆಲ್ಫಿ ಮಾಡೋದು, ಪ್ರಚಾರದ ಮೂಲಕನೇ ಇಡೀ ಪ್ರಪಂಚವನ್ನು ಗೆಲ್ತೇನೆ ಅಂತೇಳಿ ಏನು ಮೋದಿ ಎಣಿಸ್ತಾ ಇದ್ರು. ಇದು ಇವತ್ತು ಮಾಡಿದಂಥ ಅನ್ಯಾಯದಿಂದ ಇಡೀ ಪ್ರಪಂಚದಲ್ಲಿ ಚಾ ತೂ ತೂ ಮೋದಿ ಅಂತ ಹೇಳುವ ಮಟ್ಟಕ್ಕೆ ಬಂದರು. ಚಾ ತೂ ಮೋದಿ ಅಂತೇಳುವ ಮಟ್ಟಕ್ಕೆ ಬಂದರು. ಯಾಕೆ? ಮಕ್ಕಳ ಭವಿಷ್ಯದ ಮೇಲೆ ಚೆಲ್ಲಾಟ ಆಡಿದರು. ಯಾವಾಗ ತಪ್ಪು ಮಾಡಿದೆ ಅಂತ ಮೋದಿಯವರಿಗೆ ಗೊತ್ತಾಗಿತ್ತು, ನಾನು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೇನೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಾನು ವಕೀಲನಾಗಿ ಪ್ರಾಕ್ಟೀಸ್ ಮಾಡಿದವನು. ಫಾಸ್ಟ್ ಟ್ರ್ಯಾಕ್ ಅಂದರೆ ಅದರ ಹಿಂದೆ ಅದು ಸ್ಲೋ ಟ್ರ್ಯಾಕ್ ಅಂತ ಅರ್ಥ. ಅನ್ಯಾಯದ ವಿರುದ್ಧ ಹೋರಾಡುವ ಬದಲು ಅನ್ಯಾಯಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಮೋದಿಯವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಅಲ್ಲ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೇರ ಹೊಣೆ. ಇವತ್ತು ಯಾವಾಗ ತಪ್ಪನ್ನು ಒಪ್ಪಿಕೊಂಡಿದ್ದಾರೋ ನಾನು ಒತ್ತಾಯ ಮಾಡ್ತಾ ಇದ್ದೀನಿ, ನರೇಂದ್ರ ಮೋದಿಯವರೇ ರಾಜೀನಾಮೆ ಕೊಡಬೇಕು ಮತ್ತು ಆ ಜಾಗದಿಂದ ಕೆಳಗಿಳಿಬೇಕು. ಮಕ್ಕಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡಿದರೆ, ಮಕ್ಕಳ ಶಕ್ತಿಯ ಧ್ವನಿಯನ್ನು ಅಡಗಿಸಿದರೆ
ಇಡೀ ಪ್ರಪಂಚ ನಿಮ್ಮ ವಿರುದ್ಧ ಎತ್ತು ನಿಲ್ತದೆ. ಮತ್ತು ಇದು BJPಯ ಡೌನ್ಫಾಲ್ ಅಂದರೆ ಏನು ಹೇಳ್ತಾರೆ, ಅದಕ್ಕೆ BJPಯ ಕೆಳಗಿಳಿಯುವಂಥದ್ದಕ್ಕೆ, ಅದೋ ಪತನಕ್ಕೆ ಇದು ಮೊದಲ ವಿಕೆಟು. ಇನ್ನು ಮುಂದೆ ಎಲ್ಲ ವಿಕೆಟ್ಗಳು ಪತನ ಆಗ್ತದೆ. ಮೋದಿ ಸಹಿತ ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯಿಂದ ರಾಜೀನಾಮೆ ನೀಡುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳುವುದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ 12 ವರ್ಷಗಳಲ್ಲಿ 90,000 ಶಾಲೆಗಳು ಮುಚ್ಚಿವೆ ದೇಶದಲ್ಲಿ. ಅವ್ರದ್ದೇ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 2.5 ಕೋಟಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ ಕಳೆದ 12 ವರ್ಷಗಳಲ್ಲಿ. ವಿದ್ಯಾಭ್ಯಾಸದ ಮಹತ್ವನೇ ಗೊತ್ತಿಲ್ಲದವರು ಇವತ್ತು ಪ್ರಧಾನಮಂತ್ರಿಯಾಗಿ ಈ ದೇಶಕ್ಕೆ ಯಾವ ರೀತಿಯ ವಿದ್ಯಾಭ್ಯಾಸ ಕೊಡಲಿಕ್ಕೆ, ಫೇಕ್ ಸರ್ಟಿಫಿಕೇಟ್ ಮುಖಾಂತರ ಡಿಗ್ರಿ ಸಿಕ್ಕಿದೆ ಅನ್ನುವಂಥ ರೀತಿಯಲ್ಲಿ ಬಂದಂಥ ಪ್ರಧಾನಮಂತ್ರಿಗಳು ಅವರು ಯಾವ ವಿದ್ಯಾಭ್ಯಾಸ ಕೊಡಲಿಕ್ಕೆ ಸಾಧ್ಯತೆ ಉಂಟು? ಇಂಥ ಸಮಯದಲ್ಲಿ ಇವತ್ತು ಅವರ ಬಂಡವಾಳ ಹೊರಗಡೆ ಬರುವಂಥ ಅವಕಾಶ ಆಗಿದೆ. ಹೆಚ್ಚಿನ ಅಂಶ ಇವತ್ತೇನು ಎಲ್ಲ ಕಳ್ಳತನ, ಮತ ಕಳ್ಳತನ, ಅದೇ ರೀತಿಯಲ್ಲಿ ಇವತ್ತು ರಾಮನ ಹುಂಡಿಯಲ್ಲಿ ಅದಕ್ಕೆ ಕಾಣಿಕೆಯನ್ನು ಕಳ್ಳತನ, ಅದೇ ಮಕ್ಕಳ ಭವಿಷ್ಯವನ್ನು ಕಳ್ಳತನ ಮಾಡುವಂಥ ಕೆಲಸ ಕಾರ್ಯ ಏನು ಮಾಡ್ತಾ ಇದ್ದಾರೆ. ಪ್ರಥಮ ವಿಕೆಟ್ ಅದಕ್ಕೋಸ್ಕರ ಇವತ್ತು ಬಿದ್ದಿದೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ, ಮುಂದುವರಿಸಿಕೊಂಡು ನಮ್ಮ ವಿದ್ಯಾರ್ಥಿನಿಯರ ಮೇಲೆ ಏನು ದೌರ್ಜನ್ಯ ಆಗಿದೆ, ದೇಶದಲ್ಲಿ ಎಂದೂ ನಡೆದಂಥ ದೌರ್ಜನ್ಯ ಆಗಿದೆ, ಅವರ ಭವಿಷ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸ ಕಾರ್ಯ ಏನಾಗಿದೆ. ಕಳೆದ 23 ಲಕ್ಷ ಜನ ಪರೀಕ್ಷೆ ಕೂತರು ನೀಟ್ ಪರೀಕ್ಷೆಗೆ. ಮೊನ್ನೆ ಮತ್ತೊಂದು ಎಕ್ಸಾಮಿನೇಷನ್ ಮಾಡಿದ್ರಲ್ಲ, ಅದರಲ್ಲಿ ಎಷ್ಟು ಇವತ್ತು 19 ಲಕ್ಷ ಮಾತ್ರ ಮಕ್ಕಳು ಕೂತದ್ದು. ಅದರಲ್ಲೂ ಕೂಡ ಅದರಲ್ಲಿ ಒಳ್ಳೆ ಮಾರ್ಕ್ ಸಿಕ್ಕಿದಂಥ ಮಕ್ಕಳಿಗೆ ಇವತ್ತು ಕಡಿಮೆ ಮಾರ್ಕ್ ತಗೊಳ್ಳುವಂಥ ಅವಕಾಶ ಆಗಿದೆ ಈ ಪರೀಕ್ಷೆಯಲ್ಲಿ. ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮಕ್ಕಳ ಇವತ್ತು ಆ ರೀತಿಯ ವಿದ್ಯುತ್ತನ್ನು ಇವತ್ತು ಕುಂಠಿತ ಮಾಡುವಂಥ ಕೆಲಸ ಕಾರ್ಯ ಈ ಸರ್ಕಾರ ಮಾಡಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ 26 ಡೇಸ್ 26 ದಿನಗಳ ಕಾಲ ನಮ್ಮ ದೇಶದ ಯುವ ಜನತೆಯಿಂದ ಪ್ರತಿಭಟನೆ ನಡೀತಾ ಇತ್ತು. ಇದಕ್ಕೆ ಮುಖ್ಯವಾಗಿ ಸಹಕಾರ ಕೊಟ್ಟವರು ಪ್ರಸಿದ್ಧ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರು ನಿರಂತರ ಉಪವಾಸ ಸತ್ಯಾಗ್ರಹ ಮಾಡಿ ಮೊನ್ನೆಯ 2 ದಿನದ ಮೊದಲು ಅವರು ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಬಿಟ್ಟರು ಅಂತ ಹೇಳೋದಕ್ಕಿಂತ ಮೊದಲು ಅವರನ್ನು ಅಲ್ಲಿಂದ ಎಳೆದುಕೊಂಡು ಹೋದರು. ಇದರಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಅವರು ಪ್ರಶ್ನಿಸಿದರು. ನಾವು ಯಾಕೆ ಇವತ್ತು ಸಂಭ್ರಮಿಸ್ತಾ ಇದ್ದೇವೆ ಅಂದರೆ, ಈ ವಿದ್ಯಾರ್ಥಿಗಳ ಹೋರಾಟಕ್ಕೆ ಕಾಂಗ್ರೆಸ್ ಇವತ್ತು ಒಂದು ಮಹತ್ವದ ಪಾತ್ರವನ್ನು ವಹಿಸಿಕೊಂಡಿದೆ. ಈ ಒಂದು ಬೆಂಬಲಕ್ಕೆ ನಮ್ಮ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬೆಂಬಲ ಕೊಟ್ಟರು. ಆ ಒಂದು ಪ್ರತಿಭಟನೆ ಮಾಡುವಂಥ ಸೋನಂ ವಾಂಗ್ಚುಕರನ್ನು ಅಲ್ಲಿಂದ ತೆರವುಗೊಳಿಸಿದ ಬಗ್ಗೆ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ತಮ್ಮ ನಾಯಕರೊಂದಿಗೆ ಪ್ರಧಾನಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುವಾಗ ಅವರನ್ನು ಅರೆಸ್ಟ್ ಮಾಡಿದ ರೀತಿ, ಯಾವ ರೀತಿಯಲ್ಲಿ ಒಬ್ಬ ದೇಶದ ಒಂದು ನಾಯಕರನ್ನು ಯಾವ ರೀತಿಯಲ್ಲಿ ಅವರು ನಡೆಸಿಕೊಂಡಿದ್ದನ್ನು ತಾವು ಪ್ರತ್ಯಕ್ಷವಾಗಿ ನೋಡಿದಿರಿ. ಅಂಥ ಒಂದು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಈ ಒಂದು ಇವರ ಏನು ಈ ಯುವ ಜನತೆಯ ಒಂದು ಪ್ರೊಟೆಸ್ಟ್ ಇದೆ ಅದಕ್ಕೆ ಪೂರ್ಣ ಬೆಂಬಲ ಕೊಟ್ಟಿದ್ದ ಕಾರಣ, ಇವತ್ತು ಅವರೊಟ್ಟಿಗೆ ನಿಂತ ಕಾರಣ ಇವತ್ತು ಮೋದಿಯವರಿಗೆ ಸ್ವಲ್ಪ ನಡುಕ ಉಂಟಾಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಇವತ್ತು ಮೋದಿಯವರು, ನಾನು ಒಂದು ವಿಚಾರ ಹೇಳಲಿಕ್ಕೆ ಬಯಸ್ತೇನೆ, ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಫಾಲೋವರ್ಸ್, ತನ್ನ ಒಂದು ಮಿಲಿಯನ್ಸ್ ಆಫ್ ವ್ಯೂವರ್ಸ್ ಅಂತ ಅವರು ಇವತ್ತು ಸಂಭ್ರಮ ಪಡ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತೇನೆ, ನಾವು ಒಂದು ದೇಶದ ಸೇವೆಯನ್ನು ಮಾಡುವವರು ನಿಮ್ಮಿಂದ ಏನು ಉತ್ತರವನ್ನು ನಿರೀಕ್ಷಿಸಬಹುದು ಅಂತ ವಿದ್ಯಾರ್ಥಿಗಳು ತಮ್ಮ ವಿಡಿಯೋವನ್ನು ನೋಡಿದರೆ ನೀವು ಅದನ್ನು ನೋಡಿ ಸಂಭ್ರಮಿಸ್ತಾ ಇದ್ದೀರಾ. ತಮ್ಮ ಮಿನಿಸ್ಟರ್ಗಳಿಗೆ ಕೂಡ ತಾವು ಹೇಳ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ ತಾವು ಆ್ಯಕ್ಟಿವ್ ಆಗಿ ಇರಬೇಕಂತ. ತಾವು ಇನ್ಸ್ಟಾಗ್ರಾಮಲ್ಲೇ ಆ್ಯಕ್ಟಿವ್ ಆಗಿರಿ. ಈ ದೇಶದ ಜನತೆ, ಯುವ ಜನತೆ ಮುಂದೆ ಒಂದು ದಿನ ನಿಮ್ಮನ್ನು ಕೂಡ ತಮ್ಮ ಪದವಿಯಿಂದ ಇಳಿಸಲು ಅವರು ಇದ್ದಾರಂತ ಹೇಳಲಿಕ್ಕೆ ನಾನು ಇಚ್ಛಿಸಿ ಈ ಒಂದು ಗೆಲುವಿಗೆ ಈ ಮಕ್ಕಳಿಗೆ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ.